ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಲಲಿತಾ ಜ್ಯುವೆಲ್ಲರ್ಸ್ ಮತ್ತು ಕಾಮತ್ ಟೀ. ಸೊ ನಮ್ಮೆಲ್ಲ ಸ್ಪಾನ್ಸರ್ಸ್ನವರಿಗೊಂದು ಥ್ಯಾಂಕ್ಸ್ ಅಂತ ಹೇಳ್ತಾ, ವೀಕ್ಷಕರೇ, ಅಡುಗೆ ಅಂದ ತಕ್ಷಣ ನಿಮ್ಗೆ ಗೊತ್ತೇ ಇದೆ, ಅದಕ್ಕೆ ಇದೇ ರೀತಿಯ ಕ್ರಮ ಇರುತ್ತೆ, ಇದೇ ರೀತಿಯ ಪ್ರಮಾಣ ಇರುತ್ತೆ. ಸೊ ಆ ಒಂದು ಪ್ರಮಾಣ ಮತ್ತು ಕ್ರಮಬದ್ಧವಾಗಿ ಹೋದಾಗ ಅಲ್ಲೊಂದು ರುಚಿಕರವಾದಂಥ ಅಡುಗೆ ಬರುತ್ತೆ. ಅದೇ ರೀತಿ ಕ್ರಮಬದ್ಧವಾಗಿ ಇಲ್ಲದೆ ಇರುವಾಗನೂ ಬರುವಂತಹ ಅಡುಗೆ ಕೂಡ ಕೆಲವೊಮ್ಮೆ ರುಚಿಕರವಾಗಿರುತ್ತೆ. ಸೊ ಈ ಕ್ರಮಬದ್ಧವಾದಂತಹ ಅಡುಗೆ ಏನಿದೆ ಅದು ಮನೆಯಲ್ಲಿರುವಂತಹ ಗೃಹಿಣಿಯರ ಕೈಯಲ್ಲಿ ಇನ್ನಷ್ಟು ಚೆನ್ನಾಗಾಗುತ್ತೆ. ಸೊ ಇವತ್ತು ನಮ್ಮ ಅಡುಗೆ ಮನೆಗೆ ಒಬ್ರು ಗೃಹಿಣಿ ಇದ್ದಾರೆ. ಸೊ ಅವರು ಬಂದ್ಬಿಟ್ಟು ಉತ್ತರ ಕರ್ನಾಟಕದಲ್ಲಿ, ಪ್ರಾಪರ್ ಉತ್ತರ ಕರ್ನಾಟಕದವರು ಆಗಿದ್ರು ಕೂಡ ಈಗ ಸ್ವಲ್ಪ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಇದ್ದಾರೆ. ಬಟ್ ಉತ್ತರ ಕರ್ನಾಟಕದ ರೆಸಿಪಿ ಇರ್ಬೋದೇನೋ ಅಂತ ನಾನು ಥಿಂಕ್ ಮಾಡ್ತಾ ಇದ್ದೇನೆ. ಸೊ ಅವರ ಹೆಸರು ಬಂದ್ಬಿಟ್ಟು ಶ್ರೀಮತಿ ಸಾವಿತ್ರಿ ಅವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ. ಸೊ ನಾನು ಕೇಳ್ಪಟ್ಟೆ ಬೇಸಿಕಲಿ ನೀವು ಉತ್ತರ ಕರ್ನಾಟಕದಿಂದ. ಉತ್ತರ ಕರ್ನಾಟಕ ಎಲ್ಲಿ ನೀವು? ಬೆಳಗಾವಿ ಜಿಲ್ಲಾ, ಬೈಲಹೊಂಗಲ ತಾಲೂಕು, ಮತ್ತೆ ದಡವಾಡ. ದಡವಾಡ, ಧಾರವಾಡ ಬೇರೆ, ದಡವಾಡ ಬೇರೆ. ಓಕೆ. ಸೊ ನನ್ಗನಿಸುತ್ತೆ ಆ ಒಂದು ಹಚ್ಚ ಹಸಿರಾದಂತಹ ವಾತಾವರಣ, ಅದಾದ ನಂತರ ಒಳ್ಳೆಯ ಒಂದು ಹಳ್ಳಿಯ ಒಂದು ಜೀವನ, ಒಳ್ಳೆಯ ಆಹಾರ ಪದ್ಧತಿ ಚೆನ್ನಾಗಿರುತ್ತೆ ಅಲ್ವಾ? ಸೊ ಗದ್ದೆಯಲ್ಲಿ ಬೆಳೆದಿದ್ದೆ ತಿನ್ನೋದು ಅಲ್ವಾ? ಸೊ ಆರೋಗ್ಯವಂತರು ಆ್ಯಂಡ್ ಶಕ್ತಿವಂತರು. ಓಕೆ. ಸೊ ಫಸ್ಟ್ ಆಫ್ ಆಲ್ ವೆಲ್ಕಮ್ ನಮ್ಮ ಅಡುಗೆ ಮನೆಗೆ ನಿಮಗೆ. ಆ್ಯಂಡ್ ಏನು ಅಡುಗೆ ಹೇಳ್ಕೊಡ್ತೀರಾ ಇವತ್ತು? ನಾನು ಇದೊಂದು ಗೋಧಿ ಹುಗ್ಗಿ ಅಂತ ಹೇಳಿ ಮಾಡ್ತಾರೆ ನಮ್ಮ ಕಡೆ, ಅದೆಲ್ಲ ಸ್ಪೆಷಲ್, ಎಲ್ಲದಕ್ಕೂ ಅದು ಗೋಧಿ ಹುಗ್ಗಿ ಮಾಡ್ತಾರೆ. ಗೋಧಿ ಹುಗ್ಗಿ. ಗೋಧಿ ಹುಗ್ಗಿ ಏನಿದು, ಸ್ವೀಟಾ ಖಾರನಾ? ಏನು ಸ್ವೀಟ್. ಓಕೆ. ಮತ್ತೆ ಇನ್ನೊಂದು ವಡೆ ಅಂತ ಮಾಡ್ತೇವೆ. ವಡೆ. ಓಕೆ. ಅಂದ್ರೆ ಬೇಸಿಕಲಿ ಇಲ್ಲಿ ವಡೆ ಸಿಗುತ್ತೆ, ಮದ್ದೂರು ವಡೆ ಅಂತ ಬರುತ್ತೆ. ಇದು ಯಾವ ತರ? ಇದು ಗೋಧಿ ಹಿಟ್ಟಿಂದ ಮಾಡೋದು. ಗೋಧಿ ಹಿಟ್ಟು, ಕಡಲೆಬೇಳೆ, ಉದ್ದಿನಬೇಳೆ ಇದೆಲ್ಲ ಹಾಕೊಂಡು ಹಾಕಿ ಹಿಟ್ಟು ಮಾಡಿ ಅದರಲ್ಲಿ ಮಾಡೋದು. ಸೊ ಗೋಧಿ ಹಿಟ್ಟು ಅಂತ ಹೇಳುವಾಗ ನಮ್ಮ ಸನ್ ಪ್ರೀಮಿಯಂ ಅವ್ರದ್ದು ಚಕ್ಕಿ ಆಟ ಗೋಧಿ ಹಿಟ್ಟು ಬಂದಿದೆ. ಸೊ ಅದರಲ್ಲೇ ಮಾಡೋ ಇವತ್ತು ಅಲ್ವಾ? ಬನ್ನಿ ನಮ್ಮ ಅಡಿಗೆ ಮನೆಗೆ. ಎಸ್ ಮ್ಯಾಮ್. ಸೊ ಫಸ್ಟ್ ನೀವು ಮಾಡ್ತಾ ಇರೋದು ಗೋಧಿ ಹುಗ್ಗಿ ಅಲ್ವಾ? ಸ್ಟಾರ್ಟ್ ಮಾಡುವ. ಯಾವ ರೀತಿ ಮಾಡೋದು? ಫಸ್ಟಿಗೆ ಒಂದು ಬೌಲ್ ಕೊಡಿ. ಇದು ಕುಕ್ಕರ್ ಕೊಡಿ. ಕುಕ್ಕರ್ ಬೇಕಾಗುತ್ತಾ? ಹೌದು. ಓಕೆ. ಸೊ ಗೋಧಿ ಹುಗ್ಗಿ ಅಂತ ಹೇಳೋದಾದ್ರೆ, ಈ ಹುಗ್ಗಿ ಅಂತ ಹೇಳಿದ್ರೆ ಏನು ಕಂಟೆಂಟ್ ಅದು? ಅದು ಇಲ್ಲಿ ಎಲ್ಲ ಅದು ರವೆಯಲ್ಲಿ ಮಾಡ್ತಾರೆ. ಇದು ಇಡೀ ಗೋಧಿಯಿಂದ ಮಾಡೋದರವಾಗಿ ಇದಕ್ಕೆ ಗೋಧಿ ಅಂತ ಹೇಳ್ತಾರೆ. ಇಡೀ ಅದು ನೀವು ಇಲ್ಲಿ ಎಲ್ಲ ಕಡಕ್ಕೆಲ್ಲ ಒಡೆದು ಮಾಡ್ತಾರೆ. ಇದು ಇಡೀ ಗೋಧಿ. ಹೌದು, ಗದ್ದೆದೆ ಅದು. ಅದು ಮನೆಯಲ್ಲಿ ಕುಟ್ಟಿ ಸಿಪ್ಪೆ ಎಲ್ಲ ತೆಗಿತಾರೆ. ಓಕೆ. ಓಕೆ. ಆಕ್ಚುಲಿ ಇದು ನೋಡುವಾಗ ಹೀಗೆ ಬಾಯ್ಲ್ ರೈಸ್ ತರ ಕಾಣುತ್ತೆ, ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಅವರದ್ದು. ಬಟ್ ಹೀಗೆ ಗೋಧಿ ಅಂತ ಒಮ್ಮೆ ಗೊತ್ತಾಗಲ್ಲ. ಇಲ್ಲಿ ಸಿಗುವಂತ ಗೋಧಿ ಬೇರೆ, ಅದು ಬೇರೆನೆ ಅಲ್ವಾ? ಇದು ಒರಿಜಿನಲ್ ಗೋಧಿ, ಮನೆಯಲ್ಲಿ ಆಗುವಂತದ್ದು. ಹೌದು, ನಮ್ಮ ಗದ್ದೆಯಲ್ಲಿ ಬೆಳೆದಿದ್ದು ಗೋಧಿ. ವೆರಿ ನೈಸ್. ಅದಕ್ಕೆ ನಾನು ಹೇಳಿದೆ ಉತ್ತರ ಕರ್ನಾಟಕದ ಆ ಒಂದು ಸೊಗಡೆ ಬೇರೆ ಅಲ್ವಾ? ಎಸ್. ಇದಕ್ಕೆ ನೀರು ಹಾಕೋನಾ? ಹಾಕ್ತೇನೆ. ಎಷ್ಟು ನೀರು ಬೇಕಾಗುತ್ತೆ? ಇದು ನಾನು ಅರ್ಧ ಬಾಯ್ಲ್ ಮಾಡಿ, ಇದು ಆದ್ರೆ ತುಂಬಾ ಲೇಟ್ ಆಗ್ತದೆ. ಸ್ವಲ್ಪ ಬಾಯ್ಲ್ ಮಾಡಿ ಇನ್ನೊಂದ್ ಸ್ವಲ್ಪ ಬಾಯ್ಲ್ ಮಾಡುವ. ಇದು ಆಲ್ರೆಡಿ ಬಾಯ್ಲ್ ಮಾಡಿದ್ರೆ ಇದು ಗೋಧಿ. ಹೌದು, ಬಾಯ್ಲ್ ಆದದ್ದು ಇದು ಗೋಧಿ. ಸೊ ಇದು ಸ್ಟಾರ್ಟಿಂಗ್ ಹೀಗಿರುತ್ತೆ ಮತ್ತೆ ಹೀಗಾಗುತ್ತೆ. ಇದು ತುಂಬಾ ಹೊತ್ತು ಬೇಕು ಮಾಡ್ಲಿಕ್ಕೆ. ಓಕೆ. ಸೊ ಅದಕ್ಕೆ ಸ್ವಲ್ಪ ಅರ್ಧ ಬಾಯ್ಲ್ ಮಾಡಿಟ್ಟಿದ್ದೇವೆ. ಈಗ ಇನ್ ಕೇಸ್ ಇದನ್ನ ಡೈರೆಕ್ಟ್ ಮಾಡಿದ್ರೆ ಎಷ್ಟು ಹೊತ್ತು ಬಾಯ್ಲ್ ಮಾಡಬೇಕು? 1 ಗಂಟೆ ಆದ್ರೂ ಬೇಕು. 1 ಗಂಟೆ ಬೇಕು. ಇದು ನೀರು ಸಾಕ ಈಗ? ಇನ್ನೊಂದ್ ಸ್ವಲ್ಪ ಹಾಕುದಲ್ವಾ? ಓಕೆ. ಓಕೆ. ಈಗ ಅರ್ಧ ಬಾಯ್ಲ್ ಆದದನ್ನು ಪುನಃ ಪೂರ್ತಿ ಬಾಯ್ಲ್ ಮಾಡ್ಕೊಳ್ಳೋದು. ಓಕೆ. ಇಷ್ಟೇನ ಇದಕ್ಕೆ ಹಾಕ್ಲಿಕ್ಕೆ? ಮುಚ್ಚುದ? ಇನ್ನು ಮುಚ್ಚಿ ಸ್ವಲ್ಪ ಉಪ್ಪು ಹಾಕೋದು. ಓಕೆ. ಇನ್ನೊಂದು ಸ್ವಲ್ಪ ನೀರು ಬೇಕಾ? ಹಾಕ್ತಾನೆ. ಸಾಕು. ಓಕೆ.
ಮುಚ್ಚಲ್ವಾ? ಮುಚ್ಚಿ ಒಂದು 4 ವಿಸಿಲಾಗಿ 4 ವಿಸಿಲಾಗಿದೆಯಾ? 4-5. ಓಕೆ. ಈಗ ಅದೇ ನಾನು ಹೇಳಿದೆ ನಿಮ್ಮ ಹತ್ರ, ಅದು ಹುಗ್ಗಿ ಅಂತ ಹೇಳ್ತಾರಲ್ವಾ, ಇದು ಸ್ವೀಟ್. ಸೊ ಯಾವ ತರ ಇದು, ಪಾಯಸನ ಅಥವಾ ಯಾವ ತರ ಶೀರಾ ತರ ಬರುತ್ತಾ? ಇದು ಗೋಧಿ ಹುಗ್ಗಿನ ಅಂತ. ಪಾಯಸ ಅಂದ್ರೆ ಅದು ಬೇರೆ, ಮತ್ತೆ ಗೋಧಿ ಇದು ಪಾಯಸನೇ ಬೇರೆ, ಕಡಕಲ ಮಾಡಿದ್ದು. ಇದು ಹುಗ್ಗಿನೇ ಹೇಳೋದು ಇದಕ್ಕೆ. ಹುಗ್ಗಿನೇ ಹೇಳೋದು. ಅದೇ ಒಂಥರ ಪಾಯಸ, ಬಟ್ ಪಾಯಸ ಅಲ್ಲ, ಗೋಧಿ ಹುಗ್ಗಿ. ಪಾಯಸ ಅಲ್ಲ, ಗೋಧಿ ಹುಗ್ಗಿ. ಓಕೆ. ಊರ್ ಕಡೆ ಎಲ್ಲ ಇದು ಎಲ್ಲದಕ್ಕೂ ಇದು ಮಾಡ್ತಾರೆ, ಗೋಧಿ ಹಬ್ಬಕ್ಕೆಲ್ಲ ಮಾಡ್ತಾರೆ. ಹಬ್ಬಕ್ಕೆ, ಮದುವೆ, ಇದೊಂದು ಐಟಮ್ ಇರುದೆ, ಏನ್ ಮಾಡಿದ್ರು. ಓಕೆ, ಏನಿದ್ರು ಇದೊಂದಿದೆ. ಹೌದು. ಆಲ್ಮೋಸ್ಟ್ ಈಗ ಲಾಸ್ಟ್ ವಿಸಿಲ್ ಅಲ್ಲಿ ಇದೆ ಇದು ಅಲ್ವಾ? ಓಕೆ. ಸೊ ಇನ್ನೊಂದು ವಿಸಿಲ್ ಬಂದ್ರೆ ಆಫ್ ಮಾಡುವಲ್ಲ. ಸೊ ಇದು ತಣ್ಣಗಾಗ್ಲಿಕ್ಕೆ ಬಿಡುವ. ಸೊ ಹಾಗಾದ್ರೆ ನೆಕ್ಸ್ಟ್ ಏನಾದ್ರು ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳೋಣ. ಸೊ ಇದು ಹಾಗಾದ್ರೆ ಈ ಕಡೆ ತಣ್ಣಗಾಗ್ಲಿಕ್ಕೆ ಶಿಫ್ಟ್ ಮಾಡೋಣ. ಎಸ್, ಬಾಂಡ್ಲಿ ಇಡೋಣ. ಓಕೆ. ಸೊ ಈಗ ನೆಕ್ಸ್ಟ್ ಇದು ತುಪ್ಪ ಹಾಕಿ ಇದು ಬೇಯಿಸ್ಕೊಳ್ಳೋದು. ಗೇರು ಬೀಜ ಫ್ರೈ ಮಾಡೋದಾ? ಓಕೆ ಓಕೆ ಸರಿ. ಸೊ ಇದು ಗೇರು ಬೀಜ. ಈಗ ಗೇರು ಬೀಜದ ಬದಲು ಒಣ ದ್ರಾಕ್ಷಿ ಆ ತರ ಏನಾದ್ರು ಹಾಕ್ಲಿಕ್ಕೆ? ಒಣ ದ್ರಾಕ್ಷಿ ಇಲ್ಲ, ದ್ರಾಕ್ಷಿ ಇಲ್ಲ, ಅದು ಹುಳಿ ಆಗ್ತದೆ. ಹುಳಿ ಆಗ್ತದೆ. ಓಕೆ. ಯಾಕಂತ ಹೇಳಿದ್ರೆ ಜಾಸ್ತಿ ಈ ತರ ಎಲ್ಲ ಮಾಡುವಾಗ ಗೇರು ಬೀಜ ಒಂದು ಇದ್ರೆ ಸಾಕು. ಓಕೆ, ಹಾಗಾದ್ರೆ ನಾವು ಬಾದಾಮು ಹಾಕುವ, ಒಣ ದ್ರಾಕ್ಷಿನೂ ಹಾಕುವ, ಹಾಗೆಲ್ಲ ತಲೆಯಲ್ಲಿ ಬಂದ್ರೆ ಇನ್ನೊಂದು ಬರ್ತದೆ, ಇದು ಕೇರ್ ಬೀಜ ಅಂತ ಹೇಳಿ ಬರ್ತದೆ. ಅದು ಇಲ್ಲಿ ಸಿಗುದಿಲ್ಲ, ನಮ್ ಕಡೆ ಸಿಗುತ್ತೆ. ಏನ್ ಸಿಗುತ್ತೆ? ಕೇರ್ ಬೀಜ ಅಂತ ಬರ್ತದೆ, ಅದು ಸ್ವೀಟ್ ಅಲ್ಲಿ ಹಾಕೋದು. ಇದು ಗೇರು ಬೀಜ, ಅದು ಕೇರ್ ಬೀಜ ಅಂತ ಬರ್ತದೆ, ಕಪ್ಪದು ಇರ್ತದೆ. ಕೇರ್ ಬೀಜ. ಕೇರ್ ಬೀಜ. ಓಕೆ ಓಕೆ. ಅದು ಕೂಡ ಇದೇ ತರ ಟೇಸ್ಟ್? ಇದೇ ತರ ಇದೆ. ಅದು ಕಪ್ಪದಿರ್ತದೆ ಸ್ವಲ್ಪ. ಅದು ಹಾಕೋ. ತುಪ್ಪ ಅಲ್ವಾ? ತುಪ್ಪ. ಇದು ಕೂಡ ಹೇಗೆ ಮನೆಯಲ್ಲೇ ಮಾಡಿದ? ಇದು ಮನೆಯಲ್ಲಿ ನಮಗೆ ಹಾಲು ಕೊಡ್ಲಿಕ್ಕೆ ದಿನ ಬರ್ತಾರೆ ಬೇರೆ ಊರಿಂದ, ಅವರು ತಂದು ಕೊಟ್ಟಿದ್ದು. ಓಕೆ. ಸೊ ಎಲ್ಲವೂ ಆರ್ಗ್ಯಾನಿಕ್ ಆಗಿ, ಹೌದು, ಅಂದ್ರೆ ಯಾವುದು ಜಾಸ್ತಿ ಹೊರಗಿನ ಸಂಪರ್ಕ ಇಲ್ಲ. ಮನೆಯಲ್ಲೇ ಬೆಳೆಸೋದು, ಮನೆಯಲ್ಲೇ ಮಾಡೋದು, ಮನೆಯಲ್ಲೇ ಆದದ್ದನ್ನೇ ತಿನ್ನೋದು. ಅದಕ್ಕೆ ಹೆಲ್ದಿ ಅಲ್ವಾ? ಎಮ್ಮೆದು ಹೇಳ್ತಾರಲ್ಲ, ಎಮ್ಮೆದು ತುಪ್ಪ ಅಂತ. ನಂದಿನಿದು ಅಲ್ಲ. ಇದು ಈ ತರ ಅಲ್ಲ, ನಂದಿನಿ ಅದು ಇದು ಕೃಷ್ಣ ಅದೆಲ್ಲ ಅಲ್ಲ, ಇದು ಎಮ್ಮೆದು ತುಪ್ಪ. ಹೌದು. ಓಕೆ. ಸೊ ಹಾಗಾದ್ರೆ ಹೆಲ್ದಿ ಕೂಡ ಇರಬಹುದಲ್ಲ? ಮನೆಯದೇ ಇರ್ತದಲ್ಲ ದನ ಎಲ್ಲ, ಅದರದೇ ತಂದಿದೆ. ಸೊ ಇದು ಸ್ವಲ್ಪ ಹಾಫ್ ಫ್ರೈಡ್ ಆದ್ರೆ ಸಾಕಲ್ಲ? ಓಕೆ. ಮತ್ತೆ ಇದಕ್ಕೆ ಬೇಕು ತುಪ್ಪ ಮೇಲೆ ಹಾಕ್ಲಿಕ್ಕೆ, ಅದಕ್ಕೆ ಹಾಕಿ ಇದು ತೆಗೆದಿಡುವ. ಆಯ್ತಾ? ಇದು ಇನ್ನು ಬೇರೆ ಅದು ಇದು ಮಾಡಿ ಓಪನ್ ಮಾಡುದಾ? ಸೊ ಇದು ಹಾಗಾದ್ರೆ ತಣ್ಣಗಾಗಿದೆ, ತೆಗೆಯುವ. ತೆಗಿ. ಓಕೆ. ಎಸ್. ಸೊ ನೋಡುವ ಹಾಗಾದ್ರೆ, ಹಾಗೆ ನೋಡುವ ಆಗಿದೆ ಅಂತ ನೋಡುವ. ಬೆಂದಿದೆ. ಬೆಂದಿದೆ. ನೆಕ್ಸ್ಟ್ ಹಾಗಾದ್ರೆ ನೆಕ್ಸ್ಟ್ ಬೆಲ್ಲ ಹಾಕ್ತೀನಿ. ಗ್ಯಾಸ್ ಹಚ್ಚುದಾ? ಹಚ್ಚಿ ಗ್ಯಾಸ್ ಹಚ್ಚಿ. ಓಕೆ. ನೆಕ್ಸ್ಟ್ ಇನ್ನು ಕಂಟಿನ್ಯೂಷನ್ ಪ್ರಾಸೆಸ್. ಎಸ್. ಈಗ ಬೆಲ್ಲ ಹಾಕ್ತೀನಿ. ಇದು ಬೆಲ್ಲದ ಕಲರ್ ಸ್ವಲ್ಪ ಬೇರೆನೇ ಇದೆ. ಇದು ಊರದ ಕಡೆ ಇದೆ. ಓಕೆ. ಇದು ಬೆಲ್ಲ ಅಷ್ಟು ಜಾಸ್ತಿ ಆದ್ರೆ ಒಳ್ಳೇದು. 2 ದಿವಸ ಇಟ್ಟರೆ ಏನಾಗುದಿಲ್ಲ. ಓಕೆ ಓಕೆ. ಇದು ಸ್ವಲ್ಪ ಎಲ್ಲ ಬೆಲ್ಲ ಇದಾಗಲಿ, ಕರಗ್ತಾ ಬರಲಿ ಅಲ್ವಾ? ಓಕೆ. ಸೊ ಬೆಲ್ಲದಿಂದಲೇ ಮಾಡಿದ್ರೆ ರುಚಿ ಇರುತ್ತೆ, ಸಕ್ಕರೆ ಎಲ್ಲ ಆಗಲ್ಲ? ಇಲ್ಲ, ಸಕ್ಕರೆ ಇಲ್ಲ, ಬೆಲ್ಲದ್ದೇ ಮಾಡೋದು ಇದು. ಇದು ಬೆಲ್ಲ ಕರಗಿದ್ರೆ ಸಾಕು, ಸ್ವಲ್ಪ ಕುದ್ದ ಮೇಲೆ ಕರಗಿದ್ರೆ ಸಾಕು. ಕರಗಿ ಸ್ವಲ್ಪ ಕುದಿಲಿ. ಇಲ್ಲ, ಪಾಕದ ಏನಿಲ್ಲ. ಓಕೆ ಓಕೆ. ಅಂದ್ರೆ ಪಾಕನೂ ಆಗ್ಬೇಕಂತ ಇಲ್ಲ, ಬೆಲ್ಲ ಉಳಿಲೂಬಾರ್ದು. ಇಲ್ಲ, ಅದು ಹದವಾಗಿ ಮಿಕ್ಸ್ ಆಗಬೇಕು. ಎಲ್ಲ ಮಿಕ್ಸ್ ಆದ್ಮೇಲೆ ಇದು ಮಾಡಿ ಏಲಕ್ಕಿ, ಲವಂಗ, ಜಾಯಿಕಾಯಿ. ಇದು ಏನಿದೆ ಇದರಲ್ಲಿ? ಏಲಕ್ಕಿ, ಲವಂಗ ಮತ್ತೆ ಜಾಯಿಕಾಯಿ ಹಾಕ್ತಾರೆ. ಅದರ ಹುಡಿ. ಓಕೆ ಓಕೆ. ಅದು ಹುಡಿ ಮಾಡಿ ಹಾಕೋದು. ಏಲಕ್ಕಿ, ಲವಂಗ, ಜಾಯಿಕಾಯಿ. ಓಕೆ. ಸೊ ಪರಿಮಳ ಇರುತ್ತೆ, ಟೇಸ್ಟ್ ಇರುತ್ತೆ, ಚೆನ್ನಾಗಿ ಬರ್ತದೆ. ಮತ್ತೆ ಇದು ಗಸಗಸೆ ಪುಡಿ. ಗಸಗಸೆ. ಓಕೆ. ಸೊ ಸಿಹಿ ಇದರಲ್ಲಿ ಯಾವಾಗಲೂ ಇದೊಂದು ಗಸಗಸೆ ಇರ್ತದೆ ಅಲ್ಲ. ಕುದಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಮತ್ತೆ ಅದು ಕುದಿ ಬಂದಾಗ ಅದು ಸ್ವಲ್ಪ ದಪ್ಪ ಆಗುತ್ತಾ ಹೋಗುತ್ತೆ? ದಪ್ಪ ಆಗ್ತಾ ಗಟ್ಟಿ ಆಗ್ತಾ ಹೋಗ್ತದೆ ಎಲ್ಲ ಕುದ್ದ ಮೇಲೆ. ಎಷ್ಟು ಕುದ್ದಷ್ಟು ಒಳ್ಳೆ ಬರ್ತದೆ. ಕುದ್ದಷ್ಟು ಒಳ್ಳೆ ಬರ್ತದೆ. ಸೊ ನೀವು ಅಲ್ಲೆಲ್ಲ ಮಾಡೋದಾದ್ರೆ ಹೇಗೆ, ಯಾವ್ದ್ರಲ್ಲಿ ಮಾಡ್ತೀರಾ? ನಾವು ದೊಡ್ಡ ಕುಕ್ಕರ್ ಇರ್ತದೆ, ಅದ್ರಲ್ಲಿ ತುಪ್ಪ ಹೊತ್ತು ಮಾಡ್ತೇವೆ. 1-2 ಗಂಟೆ ಆದ್ರೂ ಬೇಕು. ಜಾಸ್ತಿ ಮಾಡೋದಾದ್ರೆ ತುಂಬಾ ಹೊತ್ತು ಬೇಕು. ಇದು ಹಾಕ್ತೀವಿ. ಗೇರು ಬೀಜ ಹಾಕೋದಾ? ಓಕೆ. ಬಂದ್ ಮಾಡುವ. ಆಯ್ತಾ? ಆಯ್ತು. ರೆಡಿ ಆಯ್ತಾ? ಆಫ್ ಮಾಡುವಲ್ಲ? ಎಸ್, ಡನ್.
ನೆಕ್ಸ್ಟ್ ಹಾಗಾದ್ರೆ ಸರ್ವ್ ಮಾಡು. ಈಸಿಯಾಗಿ ಹೆಲ್ದಿಯಾಗಿ ಆಗುವಂತಹ ಒಂದು ಸ್ವೀಟ್. ತುಪ್ಪ ಹಾಕೊಳ್ಳೋದಲ್ಲ? ಹೌದು, ತುಪ್ಪ ಹಾಕಿ. ಓಕೆ. ಇದು ಅದರೊಟ್ಟಿಗೆ ತಿನ್ಲಿಕ್ಕೆ. ಇದು ಏನು? ಇದು ಬಟಾಟಿದು ಚಿಪ್ಸ್. ಓ, ಚಿಪ್ಸ್. ಇದ್ರನ್ನ ಮುಳುಗಿಸಿ ತಿನ್ಲಿಕ್ಕ ಇದರಲ್ಲಿ ಹಾಗೆ ತಿಂತು ಇದ್ರ ಮೇಲೆ ಇದು ತಿನ್ನೋದು ಕರ್ದಿದ್ದು. ಓಕೆ. ಸೋ ಇದು ಬಟಾಟೋ ಚಿಪ್ಸ್. ಇದರಲ್ಲಿ ಏನಿಲ್ಲ, ಡೈರೆಕ್ಟ್ ಅದು ಚಿಪ್ಸ್ ಮಾಡಿ ನೀರಲ್ಲಿ ಬೇಯಿಸಿ ಒಣಗಿಸಿ ಎಣ್ಣೆಯಲ್ಲಿ ಕರ್ದಿದ್ದು. ಓಕೆ. ಸೋ ಸೈಡ್ ಡಿಶ್ ತರ. ವೆರಿ ನೈಸ್. ಓಕೆ. ಸೋ ಇದು ಹಾಗಾದ್ರೆ ಟೇಸ್ಟ್ ಟೈಮ್ ಅಲ್ಲಿ ನೋಡ್ತೇವೆ. ಎಸ್ ವೀಕ್ಷಕರೇ, ಗೋಧಿ ಹುಗ್ಗಿ. ಸೊ ಸ್ವೀಟ್ ಆಗಿ, ಅದು ಕೂಡ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಬಹಳ ಚೆನ್ನಾಗಿರೋ ಅರೋಮಾ ಕೊಡ್ತಾ ಇದೆ. ನನಗನ್ನಿಸುತ್ತೆ ಟೇಸ್ಟ್ ಚೆನ್ನಾಗಿರ್ಬೋದು ಅಂತ ಹೇಳಿ. ಸಿಂಪಲ್ ಆದಂತಹ ಸ್ವೀಟ್ ಬಟ್ ರಿಚ್ ಆದಂತಹ ಟೇಸ್ಟ್ ಕೊಡ್ಬೋದು. ಸೊ ಯಾವ ರೀತಿ ಮಾಡ್ಕೊಳ್ಬೇಕು ಒಮ್ಮೆ ನೋಡ್ಕೊಂಡು ಬನ್ನಿ. ಗೋಧಿ ಹುಗ್ಗಿ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ನೀರು ಹಾಕಿ ಇಡೀ ಗೋಧಿಯನ್ನು ಸ್ವಲ್ಪ ಉಪ್ಪು ಹಾಕಿ 10ರಿಂದ 15 ವಿಸಿಲ್ ಬರುವವರೆಗೂ ಬೇಯಿಸಿ. ನಂತರ ರುಚಿಗೆ ಅನುಸಾರವಾಗಿ ಬೆಲ್ಲ ಹಾಕಿ ಕರಗಿಸಿ, ಏಲಕ್ಕಿ, ಲವಂಗ ಹಾಗೂ ಜಾಯಿಕಾಯಿಯ ಪುಡಿ, ಗಸಗಸೆ ಹಾಕಿ ಕುದಿಸಿ. ಕೊನೆಯಲ್ಲಿ ತುಪ್ಪದಲ್ಲಿ ಹುರಿದ ಗೋಡಂಬಿ ಸೇರಿಸಿ ಸರ್ವ್ ಮಾಡಿ. ಈಗ ಉತ್ತರ ಕರ್ನಾಟಕ ಸ್ಪೆಷಲ್ ಗೋಧಿ ಹುಗ್ಗಿ ಸವಿಯಲು ಸಿದ್ಧ. ವೀಕ್ಷಕರೇ, ಸ್ವೀಟ್ ರೆಡಿ ಆಯಿತು. ಸೊ ನೆಕ್ಸ್ಟ್ ಇನ್ನೊಂದು ವಡೆ, ಅದು ಕೂಡ ಅದರಲ್ಲೂ ಕೂಡ ಸ್ಪೆಷಾಲಿಟಿ ಇದೆ. ಬಟ್ ಯಾವ ರೀತಿ ಮಾಡ್ಕೊಳ್ಬೇಕು, ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅದು ಅವ್ರು ತಯಾರು ಮಾಡಿ ಇಡಬೇಕಷ್ಟೇ. ಸೊ ಅಷ್ಟರ ತನಕ ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಸೊ ಮನೆ ಮಂದಿಗೆಲ್ಲ ಆರೋಗ್ಯವಂತರಾಗಿದ್ದು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಸೂಪರ್ ಆಗಿರಬೇಕಾದ್ರೆ ಇದು ಪ್ಯೂರ್ ರೈಸ್ ಅಂತ ಹೇಳ್ತಾರೆ. ದಟ್ ಈಸ್ ಸಂತೋಷ್ ರೈಸ್ ಮಿಲ್ಸ್ ಅವರ ಬಾಯ್ಲ್ಡ್ ಕುಚ್ಚಲಕ್ಕಿ. ಅದರ ಜೊತೆಗೆ ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು. ದಿಢೀರಾಗಿ ಏನಾದರೂ ಅಡುಗೆ ಮಾಡಬೇಕು ಅಂತ ಹೇಳಿದರೆ ದ ಹೆಲ್ದಿ ಮಸಾಲ, ಅದ್ರ ಜೊತೆಗೆ ಮಸಾಲೆಗಳ ರಾಜ ಅಂತ ಹೇಳ್ತೇವೆ. 40 years ಇಂದ ತುಂಬಾನೇ ಅದರ ಯೂಸ್ ಮಾಡಿಕೊಂಡು ಹಿಸ್ಟ್ರಿ ಹೊಂದಿರುವಂತಹ ಮಸಾಲೆ ಅಂತ ಹೇಳಿದ್ರೆ ದಟ್ ಈಸ್ ಅರುಣಾ ಮಸಾಲೆ. ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್ಗಳಲ್ಲೂ ಕೂಡ ವೆರೈಟಿ ಆದಂತಹ ಫ್ಲೇವರ್ಡ್ ಚಿಕ್ಕೀಸ್ಗಳು, ಅದು ಹಾನ್ಬಾಲ್ ಚಿಕ್ಕೀಸ್ಗಳು ಅವರ ಕಡೆಯಿಂದ ಬರುತ್ತೆ. ಆ್ಯಂಡ್ ಅದರ ಜೊತೆಗೆ ನಿಮ್ಗೆ ಗೊತ್ತಿರ್ಬೋದು, ಮಕ್ಕಳಿಗೆಲ್ಲ ಪೋಷಕಾಂಶ ಭರಿತವಾದಂತಹ ಆಹಾರ ಕೊಡಬೇಕಾದ್ರೆ ನಿಮ್ಗೆ ಗೊತ್ತಿದೆ ಹೊಸತಾದಂತಹ ಪ್ರಾಡಕ್ಟ್ ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್. ಸೊ ನ್ಯಾಚುರಲ್ ಆಗಿರುವಂತಹ ಗ್ರೈನ್ಸ್ಗಳಿಂದ, ರಾಗಿ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಪ್ರೋಟೀನ್ ಭರಿತವಾದಂತಹ ಫುಡ್ ಪ್ರಾಡಕ್ಟ್ ಇದು. ಸೊ ಮಕ್ಕಳಿಗೆಲ್ಲ ತುಂಬಾನೇ ಎನ್ರಿಚ್ಡ್ ವಿತ್ ವಿಟಮಿನ್. ದಟ್ಸ್ ವಾಟ್ ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್. ಕ್ಲೀನಿಂಗ್ ಪರ್ಪಸ್ಗೋಸ್ಕರ ನಿಮ್ಗೆ ಗೊತ್ತೇ ಇದೆ ಫ್ಲೋರೋಮಾ ಫ್ಲೋರ್ ಕ್ಲೀನರ್. ಸೊ ಮನೆ, ಕಿಚನ್, ಅಡುಗೆ ಮನೆ ಎಲ್ಲಿ ಬೇಕಾದ್ರೂ ನಿಮ್ಗೆ ಕ್ಲೀನಿಂಗ್ ಪರ್ಪಸ್ಗೋಸ್ಕರ ಫ್ಲೋರೋಮಾ ಫ್ಲೋರ್ ಕ್ಲೀನರ್ ಅವರದು ಎಲ್ಲ ಪ್ರಾಡಕ್ಟ್ಸ್ಗಳು ನಿಮ್ಗೆ ಸಿಗುತ್ತೆ. ಹಾಗೆಯೇ ಶಶಿ ಪ್ಲಸ್ ಬ್ಯೂಟಿ ಸೋಪ್ ಮತ್ತು ಮಹಿಳೆಯರಿಗೆ ಆಭರಣಗಳ ಒಂದು ಚಾಯ್ಸ್ ಬೇಕಂತ ಹೇಳಿದ್ರೆ ದ ಬಿಗ್ಗೆಸ್ಟ್ ಆ್ಯಂಡ್ ಫೈನೆಸ್ಟ್ ಆಭರಣಗಳ ಮಳಿಗೆ ದಟ್ ಈಸ್ ಲಲಿತಾ ಜುವೆಲ್ಲರ್ಸ್, ಮ್ಯಾಂಗ್ಳೂರ್. ಮತ್ತು ಬೆಳಿಗ್ಗೆದ್ದು ಆ್ಯಂಡ್ ಎನಿ ಟೈಮ್ ರಿಫ್ರೆಶಿಂಗ್ ಇರಬೇಕಾದ್ರೆ ಕಾಮತ್ ಟೀ. ಸೊ ನಮ್ಮೆಲ್ಲ ಸ್ಪಾನ್ಸರ್ಸ್ನವರಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳ್ತಾ ವೀಕ್ಷಕರೇ, ಸೊ ಒಂದು ಸ್ವೀಟ್ ರೆಡಿ ಆಯಿತು ಉತ್ತರ ಕರ್ನಾಟಕ ಸ್ಟೈಲಲ್ಲಿ. ಇದು ಉತ್ತರ ಕರ್ನಾಟಕ ಸೈಡಲ್ಲಿ ವಡೆ ಮಾಡ್ತಾರೆ, ಬನ್ನಿ ಕೇಳುವ. ಸೊ ಓಕೆ ಮೇಡಮ್, ವಡೆ ಅಂತ ಹೇಳಿದ್ರಿ, ಗೋಧಿ ಹಿಟ್ಟಿದು. ಇದು ಗೋಧಿ ಹಿಟ್ಟು ಮತ್ತೆ ಕಡಲೆ ಹಿಟ್ಟು, ಅದು ಉದ್ದಿನ ಬೇಳೆ, ಮೆಂತೆ ಎಲ್ಲ ಹುಡಿ ಗೋಧಿ ಹಿಟ್ಟು, ಕಡಲೆಬೇಳೆ, ಅದು ಉದ್ದಿನ ಬೇಳೆ ಮತ್ತೆ ಮೆಂತೆ ಹುಡಿ. ಓಕೆ. ಸೊ ಫಸ್ಟ್ ಅದನ್ನ ಹಾಕಬೇಕು. ಸೊ ಜಾಸ್ತಿಯಾಗಿ ಸನ್ ಪ್ರೀಮಿಯಂ ಅವರ ಗೋಧಿ ಹಿಟ್ಟೆ ಸಿಗುತ್ತೆ, ಬಟ್ ನೀವು ಮಾತ್ರ ಮನೆಯಲ್ಲೇ ಬೆಳೆದದನ್ನೇ ಹಿಟ್ಟು ಮಾಡಿರಬಹುದು. ಸೊ ಅದೇ ಕನ್ಸಿಸ್ಟೆನ್ಸಿ ಕೂಡ ಸನ್ ಪ್ರೀಮಿಯಂ ಅವರದ್ದು ಗೋಧಿ ಹಿಟ್ಟು ಕೂಡ ಬರ್ತದೆ ಅಲ್ವಾ? ಓಕೆ. ಸ್ವಲ್ಪ ಇದು ಹಾಕ್ತೀನಿ, ಉಪ್ಪು, ಹೋಮ್ ಕಾಳು. ಓಕೆ. ಈಗ ನೀವು ಫಸ್ಟಿಗೆ ಅಲ್ಲಿ ಹುಡಿ ಹಾಕಿದ್ರಿ ಅಲ್ವಾ, ಹಾಕಿ ಅದರಲ್ಲಿ ನೀವು ಗೋಧಿ ಹಿಟ್ಟು ಎಷ್ಟು ಹಾಕ್ಬೇಕು? 1 kg ಗೋಧಿ ಹಿಟ್ಟಾದ್ರೆ ಅರ್ಧ kg ಕಡಲೆ ಹಿಟ್ಟು, 1/4 kg ಉದ್ದಿನ ಬೇಳೆ, ಒಂದು 10 ಗ್ರಾಮ್ನಷ್ಟು ಮೆಂತೆ, ಸ್ವಲ್ಪ ಕಡಿಮೆ ಹಾಕಬೇಕು. ಇದು ಜೀರಿಗೆ. ಓಕೆ. ಇದು
ಸ್ವಲ್ಪ ಇದಕ್ಕೆ ಇದು ನೀರುಳ್ಳಿ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿ ಪೇಸ್ಟ್ ಮಾಡಿ ನೀರುಳ್ಳಿ ಕೊತ್ತಂಬರಿ ಸೊಪ್ಪು ಸೊಪ್ಪು ಅದಾದ ನಂತರ ಕರಿಬೇವಿನ ಸೊಪ್ಪು ಹಾಕಿ ಮತ್ತೆ ಹಸಿಮೆಣಸು ಇದೆಯಾ ಹಸಿಮೆಣಸು ಓಕೆ ಹಾಕಿ ಇದೆಲ್ಲ ಹಾಕೋದು ಪೇಸ್ಟ್ ಮಾಡಿ ಸೊ ಇದಕ್ಕೆ ನೀರು ಹಾಕ್ಬೇಕಾ ನೀರು ಹಾಕಿ ಇದು ಕೊಡಿ ಸ್ವಲ್ಪ ಹಾಕಿ ಇನ್ನು ಸ್ವಲ್ಪ ಸೊ ಚಪಾತಿ ಹಿಟ್ಟು ತರ ಮಾಡ್ಕೊಳ್ಳೋದು ಅಥವಾ ಯಾವ ತರ ಮಾಡ್ಕೊಳ್ಳೋದು ಇದೇ ಚಪಾತಿ ಹಿಟ್ಟು ತರನೇ ಮಾಡ್ಕೊಳ್ಳೋದು ಹೌದು ಇದು 4 ಅವರ ನೆನಿಬೇಕು 4 ರಿಂದ 5 ಗಂಟೆ ಇಡ್ಲಿಕ್ಕಿದೆ ಓಕೆ ಈ ತರ ಇಟ್ಟು ಮಾಡಿ ಇಟ್ಕೋಬೇಕು ಸೊ ಅದು ರೆಸ್ಟ್ಗೆ ಇಟ್ಟು ಬಿಡುವಲ್ವಾ ಸೊ ಇದರಲ್ಲೇ ಇಟ್ಟು ಬಿಡಿ ಓಕೆ ಸೊ ನೀವು ಹೇಳೋ ಪ್ರಕಾರ 4 ರಿಂದ 5 ಗಂಟೆ ರೆಸ್ಟ್ ಆಗಬೇಕು ಓಕೆ ಸೊ ರೆಸ್ಟ್ ನನಗನ್ಸುತ್ತೆ ಹಾಗಾದ್ರೆ ನೀವು ಹಿಟ್ಟು ಮಾಡಿ ತಂದಿದ್ದೀರಾ ಇದು ಮಾಡಿ ತಂದಿದೆ ಓಕೆ ಆಲ್ರೆಡಿ ರೆಸ್ಟ್ ಆದಂತ ಹಿಟ್ಟು ಅಲ್ವಾ ಓಕೆ ಕರಿಲಿಕ್ಕೆ ಎಣ್ಣೆ ಬೇಕು ಎಣ್ಣೆ ಇಟ್ಟು ಬಿಡುವನಾ ಎಣ್ಣೆ ಬಾಳಿಗೆ ಓಕೆ ಓಕೆ ಎಣ್ಣೆ ಹಾಕ್ಲಿಯಾ ಎಣ್ಣೆ ಹಾಕಿ ಸೊ ಇದು ಏನಿದೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂರ್ಯಕಾಂತಿ ಹೂ ಬೆಳೆತಾರ ನಿಮ್ಮ ಕಡೆ ಬೆಳೆತಾರಲ್ವಾ ಸೊ ಅದೇ ಸನ್ ಪ್ರೀಮಿಯಂ ಏನಿದೆ ಸನ್ಫ್ಲವರ್ ಇಂದ ಮಾಡಿದಂತಹ ರಿಫೈನ್ಡ್ ಆಯಿಲ್ ಇದು ಸೂಪರ್ ಆಯಿಲ್ ಇದು ಹೆಲ್ದಿ ಇರುತ್ತೆ ಅಂಡ್ ಏನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ ಓಕೆ ಇದು 4 ರಿಂದ 5 ಗಂಟೆ ಬೇಕು ನೆನೆಲಿಕ್ಕೆ ಅದಕ್ಕೆ ನಾನು ಮನೆಯಲ್ಲಿ ನೆನೆಸಿ ತಂದಿದ್ದೇನೆ ಸೂಪರ್ ಓಕೆ ನಾನು ಪ್ರಿಫರ್ ಮಾಡೋದು ಇನ್ ಕೇಸ್ ಟೈಮ್ ಇದೆ ಅಂತ ಹೇಳಿದ್ರೆ ಮುಂಚಿನ ದಿವಸ ಮಾಡಿಡ್ಬೇಕು ಅಲ್ವಾ ಓಕೆ ಸೊ ಇನ್ನು ಹಾಗಾದ್ರೆ ನೆಕ್ಸ್ಟ್ ಇದು ಮಾಡೋದು ಎಣ್ಣೆ ಕಾಯ್ದ ಮೇಲೆ ಇದು ಬಡೋದು ಅದರಲ್ಲಿ ಹಾಕಬೇಕು ಡೈರೆಕ್ಟ್ ಆಗ್ಲೇ ಹಾಕ್ಬೇಕು ನಾವು ಮಾಡಿ ಇಡುವಾಗ ಇಲ್ಲ ಸೊ ತಟ್ಟದು ಅಂದ್ರೆ ಹೇಗೆ ವಡೆ ತರ ವಡೆ ತರ ಕೈಯಲ್ಲಿ ತಟ್ಟು ಸೊ ಈ ತರ ಮಾಡಿ ಎಣ್ಣೆಯಲ್ಲಿ ಬಿಡುದು ಓಕೆ ಅದು ಇದಾಗಲಿ ಇದು ಎಣ್ಣೆ ಕಾದ್ರೆ ಬೇಗ ಬರ್ತದೆ ಅಂಟ್ಕೋತದೆ ಒಂದು ಹಾಕಿದ್ರೆ ಸೊ ಇದು ಯಾವ ತರ ಬರಬೇಕು ಅಂದ್ರೆ ಉಬ್ಕೊಂಡು ಬರಬೇಕಾ ಅಥವಾ ಹೇಗೆ ಯಾವ ಉಬ್ಬಿ ತರ ಬರಬೇಕು ಉಬ್ಕೊಂಡೇ ಬರಬೇಕು ಓಕೆ ಅದು ಒಳಿಸಿ ಇದಾಗಿದೆಯಾ ಇನ್ನೊಂದು ಸ್ವಲ್ಪ ಇರಲಿ ಇದೆ ಓಕೆ ಅದು ಇದು ಮಾಡಿ ಒಳಿಸಿ ಓಕೆ ಸೊ ಇದು ಒಂಥರ ನೋಡುವಾಗ ಇಲ್ಲಿ ನಾವೆಲ್ಲ ಬನ್ಸ್ ಮಾಡ್ತೇವೆ ಆ ತರ ಕಾಣುತ್ತೆ ಅಲ್ವಾ ಇದು ತೆಗಿಬಹುದಾ ಇದಾಗಿದೆ ಓಕೆ ಅದು ಒಳಿಸಿ ಪುರಿ ತರ ಉಬ್ಬುತ್ತದೆ ಅದು ಅದೇ ಪೂರಿ ತರ ಬರುತ್ತೆ ಅಲ್ವಾ ಬರ್ತದೆ ಅಂದ್ರೆ ಎಲ್ಲ ಬೆಂತದೆ ಒಳಗೆ ಇದಾಗಿದೆಯಾ ಆಗಿದೆ ಸೊ ಫ್ರೈ ಆದಾಗ ಅದರ ಪರಿಮಳ ಕೂಡ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ಕರೆಕ್ಟ್ ಹೌದು ಅದು ತೆಗೀರಿ ತೆಗಿಯೋದಲ್ವಾ ಆಯ್ತು ಆಯ್ತಲ್ವಾ ಗ್ಯಾಸ್ ಆಫ್ ಮಾಡುವ ಆಯ್ತು ಓಕೆ ಡನ್ ಬಿಸಿ ಬಿಸಿ ವಡೆ ಉಂಟು ರೆಡಿ ಅಲ್ವಾ ರೆಡಿ ಆಗಿದೆ ಓಕೆ ಇದಕ್ಕೆ ನೆಂಚ್ಕೊಳ್ಳಿಕ್ಕೆ ಮೊಸರು ಇದೆ ಬದನೆಕಾಯಿ ಪಲ್ಯ ವಾವ್ ವೆರಿ ಗುಡ್ ವೀಕ್ಷಕರೇ ಗೋಧಿ ಹಿಟ್ಟಿಂದ ಮಾಡಿದಂತಹ ಒಂದು ವಡೆ ಅದಕ್ಕೆ ನೆಂಚ್ಕೊಳ್ಳಿಕ್ಕೆ ಬದನೆಕಾಯಿ ಪಲ್ಯ ಮೊಸರು ಬೇರೆ ಕೊಟ್ಟಿದ್ದಾರೆ ಬಟ್ ಎನಿ ಹೌ ಈ ವಡೆ ಏನಿದೆ ವಡೆ ತರ ಅಲ್ಲಿ ಹೇಳ್ಬೋದು ಬಟ್ ಇಲ್ಲಿ ನೋಡುವಾಗ ಸ್ವಲ್ಪ ಪೂರಿ ಬನ್ಸ್ ತರ ಕಾಣ್ತಾ ಇದೆ ಬಟ್ ಎನಿ ಹೌ ಗೋಧಿ ಹಿಟ್ಟಿನ ಒಂದು ವಡೆ ಸೂಪರ್ ಆಗಿ ರೆಡಿ ಆಗಿದೆ ಬಟ್ ಯಾವ ರೀತಿ ಮಾಡ್ಕೊಳ್ಬೇಕು ಒಮ್ಮೆ ನೋಡ್ಕೊಂಡು ಬನ್ನಿ ವಡೆ ತಯಾರಿಸುವ ವಿಧಾನ ಮೊದಲು ಗೋಧಿ ಹಿಟ್ಟು ಕಡಲೆ ಹಿಟ್ಟು ಉದ್ದಿನ ಹಿಟ್ಟು ಮೆಂತೆ ಪುಡಿಯ ಮಿಶ್ರಣವನ್ನು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ ಪೇಸ್ಟ್ನೊಂದಿಗೆ ಸ್ವಲ್ಪ ನೀರು ಹಾಕಿ ಕಲಸಿದ ಅಂಟನ್ನು 5 ರಿಂದ 6 ಗಂಟೆಗಳ ಕಾಲ ನೆನೆಯಲು ಇಡಿ. ನಂತರ ಚಿಕ್ಕದಾಗಿ ತಟ್ಟಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಯಿರಿ. ಈಗ ಬಿಸಿ ಬಿಸಿ ವಡೆ ತಯಾರು. ಎಸ್ ಮೇಡಮ್, ಸೊ ನಮ್ಮ ಉತ್ತರ ಕರ್ನಾಟಕದ 2 ರೆಸಿಪೀಸ್ಗಳು ರೆಡಿ ಇದೆ. ಸೊ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೇನೆ ಟೇಸ್ಟ್ ನೋಡಲಿಕ್ಕೆ. ಟೇಸ್ಟ್ ನೋಡುವ ಅಲ್ವಾ? ಸೊ ಫಸ್ಟ್ ಗೋಧಿ ಹೇಗಾಗಿದೆ ನೋಡಿ ಹೇಳಿ. ಎಸ್,
ಗೋಧಿ ಹುಗ್ಗಿ. ಹುಗ್ಗಿ ಅಲ್ವಾ? ಹುಗ್ಗಿಯ ಹಿಗ್ಗು ಅಂತ ಯಾವಾಗ್ಲೂ ಕನ್ಫ್ಯೂಷನ್. ಹುಗ್ಗಿ 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 ಗೋಧಿ ಓಕೆ ಹುಗ್ಗಿ. ಎಸ್, ತಕೊಳ್ಳಿ ಮೇಡಮ್, ತಕೊಳ್ಳಿ. ಸೊ ಇದು ಯಾವ ತರ ಅಂದ್ರೆ ನೀವು ಪೊಟ್ಯಾಟೊ ಚಿಪ್ಸ್ ಎಲ್ಲ ಮಾಡ್ತಾ ಇದ್ದೀರಾ, ಹೌದು. ಯಾವ ತರ ಇದನ್ನ ತಿನ್ನೋದು? ಅದು ಪಾಯಸ ತಿಂದ ಮೇಲೆ ಇಲ್ಲ, ಹಾಗೆ ತಿನ್ಬೇಕು. ಪಾಯಸ ತಿಂದ ಮೇಲೆ ಅದು ಹಾ 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 ಓಕೆ. ಇದು ತಿನ್ನೋ ವಿಧಾನದಲ್ಲೂ ಟೇಸ್ಟ್ ಇರುತ್ತೆ ಅಲ್ವಾ? ಓಕೆ, ತಕೊಳ್ಳಿ ಮೇಡಮ್. ವಾವ್, ಹಾ ಹಾ ಅದು ಮೇಲೆ ಇದು ತಿನ್ನಿ. ವಾವ್, ಇದು ಹೀಗೇನೆ ತಿಂದ್ರೆ ಟೇಸ್ಟ್ ಇರ್ಲಿಕ್ಕಿಲ್ಲ, ಇದು ಸ್ವಲ್ಪ ಸಪ್ಪೆ ಇರ್ತದೆ. ಬಟ್ ನೀವು ಪಾಯಸ ತರ ಇದು ಏನಿದೆ, ನಂಗೆ ಇದು ನೋಡುವಾಗ ಪಾಯಸ ತರ ಕಾಣುತ್ತೆ. ಸೊ ಇದು ಟೇಸ್ಟ್ ಏನಿದೆ ತುಂಬಾ ರಿಚ್ ಟೇಸ್ಟ್. ಆ ಪಾಯಸದ ಈ ಬೆಲ್ಲದ ಪಾಕದ ತರ ಬಂದಿದೆ ಅಲ್ವಾ? ತುಂಬಾ ಜ್ಯೂಸಿಯಾಗಿ. ಆ್ಯಂಡ್ ಆ ಗೋಧಿ ಬೆಂದ ನಂತರ ಏನೋ ಒಂದು ಹೊಸತಾದಂಥ ಟೇಸ್ಟ್ ಕೊಡುತ್ತೆ ಅಲ್ವಾ? ಆ್ಯಂಡ್ ಎಲ್ಲ ಫುಲ್ ಪರ್ಫೆಕ್ಟ್ ಆಗಿ ಇನ್ನೂ ದಪ್ಪ ಆಗುತ್ತಾ ಬರುತ್ತೆ ಅದು, ಗಟ್ಟಿ ಬರ್ತದೆ. ಓಕೆ ಓಕೆ. ಬಟ್ ತುಂಬಾ ಚೆನ್ನಾಗಿದೆ ಟೇಸ್ಟ್. ಯಾಕಂತ ಹೇಳಿದ್ರೆ ಯೂಶ್ವಲಿ ನಾವು ಇಲ್ಲಿ ತಿನ್ನುವ ಸ್ವೀಟ್ಗಿಂತ ಇದು ತುಂಬಾ ವೆರಿ ನೈಸ್, ಬಹಳ ಚೆನ್ನಾಗಿದೆ. ಇದು ಕಂಪ್ಲೀಟ್ ಖಾಲಿ ಮಾಡ್ಲಿಕ್ಕಿದೆ. ಓಕೆ. ಆ್ಯಂಡ್ ಇದು ಗೋಧಿ ವಡೆ. ಸೊ ವಡೆ ಕನ್ಸಿಸ್ಟೆನ್ಸಿ ಯೂಶ್ವಲಿ ಇಲ್ಲಿಯ ವಡೆ ನಾವು ಬೇರೆನೇ ರೀತಿ ಇರುತ್ತೆ, ಗಟ್ಟಿ ವಡೆ ಇರುತ್ತೆ, ಬೇರೆ ಬೇರೆ ವಡೆ ಇರುತ್ತೆ. ಇದು ತುಂಬಾ ಸಾಫ್ಟ್ ಆಗಿದೆ ಅಲ್ವಾ? ತುಂಬಾ ಸಾಫ್ಟ್ ಆಗಿದೆ. ಆ್ಯಂಡ್ ಪೂರಿ ಬನ್ಸ್ ಆ ಥರ ಸ್ವಲ್ಪ ಹೋಲಿಕೆ ಆಗುತ್ತೆ. ಸೊ ಇದು ತಗೊಳ್ಳಿ ಮೇಡಮ್, ಮೊಸರು ಜೊತೆಗೆ ಬದನೆಕಾಯ್ದು ಪಲ್ಯ ಅಲ್ವಾ? ವಾವ್, ಆಹಾ, ತುಂಬ ಚೆನ್ನಾಗಿದೆ, ರಿಯಲಿ ತುಂಬ ಚೆನ್ನಾಗಿದೆ. ಯೂಶ್ವಲಿ ನಾವು ಗೋಧಿ ಹಿಟ್ಟಲ್ಲಿ ಚಪಾತಿ ಪೂರಿ ಮಾಡೋದಕ್ಕಿಂತ ಇದು ತುಂಬ ವಿಭಿನ್ನ ಆಗಿದೆ. ಆ್ಯಂಡ್ ಮೊಸರು ಮತ್ತು ಬದನೆಕಾಯಿ ಪಲ್ಯ ಇದರ ಎಲ್ಲ ಮಸಾಲದ ಟೇಸ್ಟ್ಗೆ ಪ್ಲಸ್ ಆ್ಯಡ್ ಆನ್ ಟೇಸ್ಟ್ ಕೊಡ್ತಾ ಇದೆ. ತುಂಬ ಚೆನ್ನಾಗಿದೆ, ಭಾಳ ಖುಷಿ ಆಯಿತು. ನಿಮ್ಗೆ ಹೇಗೆ ಅನಿಸ್ತು? ನಮಗೆ ಒಳ್ಳೆ ಆಯಿತು, ಖುಷಿ ಆಯ್ತಾ? ಮಾಡಿದ್ದು ಖುಷಿ ಆಯಿತು, ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಸೊ ನಮ್ಗೆ ಕೂಡ ತುಂಬ ಖುಷಿ ಆಯಿತು. 2 ರೆಸಿಪಿ ಹೇಳ್ಕೊಟ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮಗೆ. ನಮಸ್ಕಾರ. ಥ್ಯಾಂಕ್ ಯು. ಸೊ ನಮ್ಮ ವತಿಯಿಂದ ಮತ್ತು ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಹಾಗೆಯೇ ಇದು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಉತ್ತರ ಕರ್ನಾಟಕದವರು ಸ್ಟ್ರಾಂಗ್, ಇನ್ನೂ ಸ್ಟ್ರಾಂಗ್ ಆಗ್ತೀರಿ, ಇದರಲ್ಲೇ ಊಟ ಮಾಡಿ ಆಯ್ತಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನೋಡಿದ್ರಲ್ವ ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ದೂರದಿಂದ ಉತ್ತರ ಕರ್ನಾಟಕದವರು ಆಗಿದ್ರೂ ಕೂಡ ನಮ್ಮ ಅಡುಗೆ ಮನೆಗೆ ಬಂದು 2 ಅದ್ಭುತವಾದಂತಹ ರುಚಿಗಳನ್ನು ಹೇಳಿಕೊಟ್ರು. ಸೊ ಇದೇ ರೀತಿ ನಿಮ್ಮಲ್ಲಿ ಕೂಡ ಯಾವುದೇ ರೀತಿಯ ಕೈ ರುಚಿಯನ್ನು ನಮ್ಮ ಅಡುಗೆ ಮನೆಗೆ ಬಂದು ತೋರಿಸಬೇಕನ್ನುವಂತಹ ಆಸೆ ಅಭಿಲಾಷೆ ಇದ್ದಿದ್ರೆ ನೀವು ನಮ್ಮ ಟಿವಿಯನ್ನು ಸಂಪರ್ಕಿಸಬಹುದು. ಮುಂದಿನ ಸಂಚಿಕೆಯಲ್ಲಿ ಹೊಸದಾದಂತಹ ಗೆಸ್ಟ್, ಹೊಸದಾದಂತಹ ರೆಸಿಪಿ ಜೊತೆ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ, ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಟೇಕ್ ಕೇರ್, ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಬಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.